ಇದು ಏನು ಗೊತ್ತಾ, ಇದು ಆ್ಯಕ್ಚುಲಿ ಇದು ಏನು ಗೊತ್ತಾ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅನ್ಕೋತೀನಿ. ಆರಾಮಾಗಿರ್ರಿ. ಆ್ಯಕ್ಚುಲಿ ನಮಸ್ಕಾರ ಹೇಳರಿ. ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ನಾವು ಯೂಟ್ಯೂಬಲ್ಲಿ ಜಾಸ್ತಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಜಾಸ್ತಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ವಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹಿಂಗೆ ಇರಲಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಕಪಲ್ಸ್ ನೋಡಿಬಿಟ್ಟು ನಿಮ್ಮ ಲವ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅಂತೆಲ್ಲ ಪರ್ಸ್ನಲಾಗೆಲ್ಲ ಮೆಸೇಜ್ ಹಾಕಿದ್ದಾರೆ. ಎಲ್ಲಿ ಮೆಸೇಜ್ ಹಾಕ್ಯಾರ? ಸುಮ್ಮನೆ ಏನು ಹೇಳ್ಕೊತ ಬಂದಿರ್ತಿ ಅಲ್ಲೇನು ಹಂಗಂತ ಹೇಳಿದ್ರೆ ಜಾಸ್ತಿ ವ್ಯೂಸ್ ಹೋಗುತ್ತೆ, ಸುಮ್ಮನೆ ಕುತ್ಕೊ. ವ್ಯೂಸ್ ಹೋಗ್ತಾವ. ಸೊ ಅದಕ್ಕೆ ನಾವು ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಲವ್ ಸ್ಟೋರಿ ಹೇಳು ಅಂತ ಆ್ಯಕ್ಚುಲಿ ನನಗೂ ಹಾಕ್ಯಾರ ಪರ್ಸನಲ್ ಮೆಸೇಜ. ಭಾಳ ಖುಷಿ ಆಯಿತು. ಏನಪ್ಪ ಅಂತಂದ್ರೆ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ಬೇಕಂದ್ರೆ ನಾವು ಭಾಳ ಕಷ್ಟಪಡಲಿಲ್ಲ. ನಾವು ಯಾಕೆ ಹೇಳಕತ್ತೀನಿ? ನಾ ಏನು ಮಾಡಿ ನಂತದು ಯಾಕೆ ಕಳ್ಸಿದ್ಯೋ ಹತ್ರ ವಿಡಿಯೋ ಓಡ್ತಾವ, ನೀನು ಸುಮ್ಮ ಕುಂದ್ರು. ಸರಿ ಆಯಿತು. ಭಾಳ ನನಗೆ ಫ್ಯಾಮಿಲಿ ಟಾರ್ಚರ್ ಭಾಳ ಮಾಡಿದ್ರು ನನಗೆ. ಹೇಳಿ ಮಾತಾಡಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮದು ಕಾಲೇಜಲ್ಲೇ ಸ್ಟಾರ್ಟ್ ಆಗಿತ್ತು, ಲವ್ ಸ್ಟಾರ್ಟ್ ಆಗಿದ್ದು. ಇವ್ರು ನನಗಿನ್ನ ಒಂದು ವರ್ಷ ದೊಡ್ಡವರು. ಕಾಲೇಜಿನ ಮಾಮೂಲಿ ರೆಗ್ಯುಲರಾಗೆಲ್ಲ ಹೋಗ್ತಾಯಿದ್ವಿ. ಆಮೇಲೆ ಇವರೇ ನನಗೆ ಪ್ರಪೋಸ್ ಮಾಡಿದ್ದು ವ್ಯಾಲೆಂಟೈನ್ಸ್ ಡೇ ಹಿಂದಿನ ದಿನ ಪ್ರಪೋಸ್. ಹಂಗೇನಿಲ್ಲ, ಆ್ಯಕ್ಚುಲಿ ಪ್ರಪೋಸ ಅವಳು ಫಸ್ಟ್ ನನ್ನನ್ನು ನೋಡಿದಳು. ನಾನು ಯಾವಾಗ ನೋಡಿದೆ? ನೀನು ಅವತ್ತು ಕಾಲೇಜ್ ಹಿಂದ್ಗಡೆ ಬರೋದು ನೋಡಿದೆ. ಓಕೆ, ಬಟ್ ಆಮೇಲೆ ಒಟ್ಟು ಹೆಂಗೋ ಲವ್ ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ. ಬಟ್ ಆಮೇಲೆ ಇವ್ರು ಸ್ವಲ್ಪ ಬಡವರಿದ್ರು, ಬಟ್ ನಮ್ಮ ಫ್ಯಾಮಿಲಿ ಸ್ವಲ್ಪ ರಿಚ್ ಇತ್ತು. ಬಟ್ ಇನ್ನೊಂದು ವಿಷಯ ಅಂದರೆ ಲವ್ ಸ್ಟಾರ್ಟ್ ಆದಾಗ ನಮ್ಮ ಮನೇಲಂತೂ ಕಾರು ಗಾಡಿ ಎಲ್ಲ ಇದು ಮಾಡಿದ್ರು. ಮನೇದು ಹೇಳ್ಬಾರ್ದು. ಬಡವರು ಅಂತ ಹೇಳಿದ್ರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಸಪೋರ್ಟ್ ಮಾಡ್ತಾರೆ. ಸುಮ್ಮನೆ ಇರು, ನಿನ್ಗೇನು ಗೊತ್ತು? ನಿನ್ಗೆ ಸಪೋರ್ಟ್ ಮಾಡಿದ್ರು. ಬಟ್ ಆಮೇಲೆ ನಮ್ಮ ಮನೇಲೆಲ್ಲ ಗೊತ್ತಾಯ್ತು ಅವನನ್ನ ಮದುವೆ ಆಗ್ತಾ ಇದೆಯಾ, ಅವ್ನು ಬಡವ್ರು, ಅವ್ನಿಗೇನು ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಬಟ್ ಆಮೇಲೆ ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇತ್ತು. ಸೊ ಅದಕ್ಕೆ ಇಬ್ಬರು ಮದುವೆ ಆದ್ವಿ. ಒಂದು ಟೆಂಪಲಲ್ಲಿ ಹೋಗಿ ಮದುವೆ ಆದ್ವಿ. ಬಟ್ ಇವಾಗ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಇಲ್ಲ, ಈಗ ಪರವಾಗಿಲ್ಲ. ಬಟ್ ಅವಾಗ ಹೆಂಗಿತ್ತು ಅಂತಂದ್ರೆ ನಮ್ಮ ಲವ್ ಸ್ಟೋರಿ, ನಾನು ಇವಳನ್ನ ಇಷ್ಟಪಟ್ಟಿನಂತ ಗೊತ್ತಾದ ತಕ್ಷಣ ಇವ್ರ ಮನ್ಯಾಗ ನನಗೆ ಹೆವಿ ಟಾರ್ಚರ್. ಯಾವ ಹಂತಕ್ಕೆ ಟಾರ್ಚರ್ ಮಾಡಿದ್ರಂದ ಈಗ ಆ್ಯಕ್ಚುಲಿ ನಗು ಬರ್ತೀಗ. ಅದು ನಾವು ಎಷ್ಟು ಇಬ್ಬರು ಕಷ್ಟಪಟ್ಟಿವಂದ್ರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಇವ್ರ ಮನೆಗೆ ಕರ್ಸೋರು ಒಂದು ಸಲ ನಾನು ಏನು ಮಾಡಿದೆವು, ಹೆಣ್ಣು ಕೊಡ್ತಿರ್ಬೋದು ಅಂತೇಳಕ್ಕೆ ನಾನು ಹೋದ ತಕ್ಷಣನೇ ಅವ್ರ ಅಪ್ಪ ಬಂದು ಎದೆ ಮೇಲೆ ಹಂಗೆ ಹಿಡಿದು ರಪ್ 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 ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ದ. ಅದು ಮರ್ಯಾದಲ್ಲ ಅನ್ನ ಹೊಡೆದಾರತ್ತಂದ್ರೆ ವಿಡಿಯೋ ಜಾಸ್ತಿ ಓಡ್ತಾವ. ಇಲ್ಲಿ ತಗೋ, ನಡೀತದೆ, ಅಡ್ಜಸ್ಟ್ ಮಾಡ್ಕೋ ವಿಡಿಯೋ. ಆ್ಯಕ್ಚುಲಿ ರಪ್ಪ ನನಗೆ ಭಾಳ ಹೊಡೆದ್ರು. ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ಬೇಕಾದ್ರೆ ಅದಕ್ಕೆ ಭಾಳ ದೊಡ್ಡ ದೊಡ್ಡ ಕಾರಣ ಅದಾವ. ನಡು ಭಾಳ ಜನ ಬಂದರು. ಆಕೆ ಸುಶೀಲಾ ಅಂತೇಳಿ ಒಂದು ಹುಡುಗಿ, ಸುಶೀಲಾ ಗೊತ್ತಲ್ಲ ನಿನಗೆ? ಆ ಹುಡುಗಿ ಬಂತು. ಏನು ಸುಶೀಲಾ ಬಗ್ಗೆ ಏನು ಹೇಳ್ತಿ? ಅವಳ ಬಗ್ಗೆ ನೀನೇ ಹೇಳ್ತಾ ಇದ್ದೀರ, ಹೇಳು. ಈಗ ಲವ್ ಸ್ಟೋರಿ ನಮ್ದು ಹೇಳಕ್ಕೆ ಬಂದೀವ, ಸುಶೀಲಾ ಅಂತ ಹೇಳಕ್ಕೆ ಬಂದೀವಿ. ಅದನ್ನೇ ನನಗೆ ಹೇಳಕತ್ತೀನಿ. ನಮ್ಮ ದೋಸ್ತ ಅಂತ. ಅದು ನಮ್ಮ ಮದುವೆ ಹಂಗೈತೆ ಅದು ಹೇಳಲ್ಲ. ಅದು ನಮ್ಮ ಮದುವೆ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾವು ಭಾಳ ರಿಸ್ಕ್ ಎಲ್ಲ ಮತ್ತು ಮಧ್ಯರಾತ್ರೆಲ್ಲ ಓಡೋಗಿ ದೇವಸ್ಥಾನದಲ್ಲಿ ಮದುವೆ ಆದ್ವಿ. ಬಟ್ ಅವಾಗ ಯಾರು ಬರಲಿಲ್ಲ. ಆ ದೇವಸ್ಥಾನದಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ನಾವು ಎಷ್ಟು ಕಷ್ಟಪಟ್ಟು ಮದುವೆ ಆಗಿವಿ ಅಂದರೆ ದೇವಸ್ಥಾನಕ್ಕೆ ಹೋಗೋವ್ರಿಗೆ ನನ್ನ ಜೇಬಲ್ಲಿ ₹1 ಸ್ನೇಹಿತರೆ, ₹1 ಇದ್ದಿದ್ದಿಲ್ಲ. ₹1 ನನಗೆ ಆ ಪೂಜಾರಿಗೆ ಹಾಕಕ್ಕೆ ದಕ್ಷಿಣ ಸುದಕ್ಕೆ ಇರಲಿಲ್ಲ. ಪಾಪ ಇವಳು ಒಡವೆ ನಿಮ್ಮಮ್ಮ ಮಾಡಿಸ್ಕೊಟ್ಟಿದ್ದಲ್ಲ, ಅದು ನಮ್ಮಮ್ಮ ನನಗೆ ಪ್ರೀತಿನ ಮಾಡಿಸ್ಕೊಟ್ಟಿದ್ರು. ಬಟ್ ಅವಾಗ ಏನಾಯ್ತು ಅಂತಂದ್ರೆ ನಾವು ಹೋಗ್ತೀವಿ, ಅವಾಗ ಸಂಡೇ ಬೇರೆ ಎಲ್ಲ ಜ್ಯುವೆಲರಿ ಅಂಗಡಿ ಬಂದಿರ್ತೀವಿ. ಭಾಳ ಕೆಟ್ಟ ಟೈಮ್ ನಮ್ದು. ಅದ ನಾವು ಸಂಡೇನ ಸೋಮವಾರ ಎಲ್ಲ ಭಾನುವಾರ ಆಯ್ತು. ಅವಾಗೆಲ್ಲ ಬಂದಿತ್ತಲ್ಲ, ಸೇಟು ಅಂಗಡಿಯೆಲ್ಲ ಬಂದ್ ಮಾಡಿದ್ರು. ಅಂದ್ರೆ ನೀನು ವಿಡಿಯೋ ಓಡ್ತತ್ತೆ ಸುಳ್ಳು ಹೇಳಾಗ್ತಿಲ್ಲ. ಹೌದು, ಭಾಳ ಅಂದ್ರೆ ಭಾಳ ನಾವು ಕಷ್ಟಪಟ್ಟಿವಿ. ಪೂಜಾರಿಗೆ ಹಾಕಕ್ಕೆ ರೊಕ್ಕ ಇರಲಿಲ್ಲ. ಆಮೇಲೆ ಬಂದೆವು ಇಲ್ಲಿ. ಬಟ್ ಆಮೇಲೆ ಆ ಪೂಜಾರಿ ಅಂತಿದ್ರೆ ದುಡ್ಡು ಗುರುದಕ್ಷಿಣೆ ಏನಾದ್ರು ಸ್ವಲ್ಪ ಕೊಡಬೇಕು, ಇಲ್ಲ ಅಂತಂದ್ರೆ ತಾಳಿನೇ ಕಟ್ಸಂಗಿಲ್ಲ ಅಂತಿದ್ದಾನೆ. ಮತ್ತೆ ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಕಾಲ್ ಮೇಲೆ ಕಾಲ್ ನಾವು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ವಿ. ಆಮೇಲೆ ಹೆಂಗೆ ಸ್ವಲ್ಪ ನಮ್ಮ ಅಪ್ಪ ಸ್ವಲ್ಪ ಊರಲ್ಲೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಮತ್ತೆ ನನಗೆ ಭಯ ಆಗ್ತೈತಿ, ಎಲ್ಲಿ ಯಾರು ಕಲಿಸ್ಬಿಟ್ಟು. ಈಗ ನಾನು ಫಿಲಮಲ್ಲೆಲ್ಲ ನೋಡಿರ್ತೀನಿ, ಹೊಡೆದಾಕೋದೆಲ್ಲ ಹಂಗೆಲ್ಲ ಎಲ್ಲಪ್ಪ ಮಾಡ್ತಾರೆ. ಆ್ಯಕ್ಚುಲಿ ನಾನು ಸ್ವಲ್ಪ ಇನ್ನೋಸೆಂಟ್ ಇದೆ, ಬಟ್ ಇವ್ರು ಸವಸ ಮಾಡಿ ಸ್ವಲ್ಪ ಹಂಗೆ ಮಾತಾಡೋದೆಲ್ಲ ಕಲಿತು. ಇಲ್ಲ, ನಾನು ಆ್ಯಕ್ಚುಲಿ ಭಾಳ ಉಡಾಳ. ನಾನು ಎಷ್ಟು ಉಡಾಳ ಹಿಂಗೆ ಗೊತ್ತಾ? ನಾನು ಆ್ಯಕ್ಚುಲಿ ಏನು ನೋಡಿ ಇಷ್ಟಪಟ್ನಿ? ನೀ ಹಿಂಗೆ ಆಡ್ತಿಲ್ಲ, ಅದೇ ನನಗೆ ಇಷ್ಟ ಆಗಿದ್ದು. ಯಾವುದು? ಉಡಾಳ? ಹೌದು, ಸ್ವಲ್ಪ ರಗಡಾಗೆಲ್ಲ ಮಾತಾಡೋದು, ಸ್ವಲ್ಪ ಜಾಸ್ತಿ ಮಾತಾಡೋದು, ಮಸಾಜ್ ಮಾಡೋದು. ಕೆಲಸ ಮಾಡಿಲ್ಲ ಅಂದ್ರೆ ಮಸಾಜ್ ಅದು ಇಷ್ಟ ಆಯ್ತು. ಆ್ಯಕ್ಚುಲಿ ಮಸಾಜ್ ಒಂದು ಸ್ಟೋರಿ ಹೇಳ್ಬೇಕು ನಿಮಗೆ. ಏನಪ್ಪ ಮಸಾಜ್ ಹೇಳ್ಬೋದಾ? ಇದು ಆ್ಯಕ್ಚುಲಿ ವಿಡಿಯೋ ಓಡ್ತಾವಂತಲ್ಲಿದು. ಮಸಾಜ್ ಏನಪ್ಪ ಅಂತಂದ್ರೆ ಇವಳು ಫಸ್ಟ್ ನಮ್ಮ ಹೈಸ್ಕೂಲ್ ಅಲ್ಲ,
ಹೈಸ್ಕೂಲಲ್ಲಿ ಬರ್ತಿದ್ರು, ಬಂದು ಮುಗಿಸ್ಕೊಂಡು ಅವಾಗ ಲವ್ ಎಲ್ಲ ಏನ್ ಇರ್ಲಿಲ್ಲ, ಸುಮ್ನೆ ಹಂಗೆ ಪಾಲ್ದು ಮಾಮೂಲಿ. ನಮ್ಮ ಮನೆಯಲ್ಲಿ ಯಾರು ಇರ್ತಿರ್ಲಿಲ್ಲ ಆ ಟೈಮ್ದಾಗ, ನಮ್ಮ ಮನೆಯಾಗ ಯಾರು ಇರ್ತಿರ್ಲಿಲ್ಲ. ಇವಳು ಸಂಡೇ ಶನಿವಾರ ಸ್ಯಾಟರ್ಡೆ ಸುಟ್ಟಿದ್ದಾಗ ಸಾಯಂಕಾಲ ನಮ್ಮ ಮನೆಗೆ ಬರೋಳು ನಮ್ಮ ಮಮ್ಮಿ ಜೊತೆ. ನಮ್ಮ ಮಮ್ಮಿಗೆ ಅವಾಗಲೇ ಅತ್ತೆ ಅಂತಿತ್ತಲ್ಲ ನೀನು, ಅತ್ತೆ ಅಂತ ಬರ್ತಿದ್ಳು. ಬಂದ ತಕ್ಷಣ ಇವಳು ಕುಂದ್ರೋರು. ನನಗೆ ಏನಪ್ಪ ಅಂದ್ರೆ ಕೈ ಗುಳುಗಳು, ಯಾರಿಗೇನ್ರೆ ಹಿಂಗೆ ಅದು ಕೈ ತಿಕ್ಬೇಕು, ಕಾಲು ತಿಕ್ಬೇಕು, ನನಗೆ ಭಾಳ ಇಷ್ಟ. ನಾನು ಯಾವಾಗಲೂ ಹಿಂಗೆ ಮಾಡ್ತಿದ್ದೆ. ಇವಳು ನಿದ್ದೆ ಮಾಡ್ಕೊತ ಹಿಂಗೆ ತೊಡೆ ಮೇಲೆ ಮಕ್ಕೋತಿದ್ದಲ್ಲ, ಏನಂತಾರೆ ಇದಕ್ಕೆ, ಭುಜ ಹೆಂಗ್ ಮಕ್ಕೋತಿದ್ದೆ, ಶೋಲ್ಡರ್ ಮೇಲೆ ಮಕ್ಕೋತಿದ್ಳು. ಅಲ್ಲಿಂದ ಸ್ಟಾರ್ಟ್ ಆದಲ್ಲ ಅವು ನಮ್ದು ಆಕ್ಚುಲಿ. ಹೌದು, ಬಟ್ ಅದಂದ್ರೆ ಇಷ್ಟ. ಬಟ್ ಹಂಗೆ ಸ್ಟಾರ್ಟ್ ಆಯ್ತು. ಇವಾಗ ಫೈನಲಿ ಮದ್ವೆ ಆಗಿದ್ದೀವಿ. ಲೈಫು ಚೆನ್ನಾಗಿದೆ, ನಿಮ್ ಸಪೋರ್ಟ್ ಇಂದ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಫ್ಯಾಮಿಲಿ ಆಮೇಲೆ ಇವಾಗೆಲ್ಲ ಚೆನ್ನಾಗಿದೀವಿ ಫ್ಯಾಮಿಲಿ ಎಲ್ಲ. ಇಲ್ಲ ಈಗೇನ ಅನ್ಕೊಂಡಟ್ಟೇನು ಚೆನ್ನಾಗಿಲ್ಲ ನಾವು. ಆಕ್ಚುಲಿ ಈಗ ಭಾಳ ಕಷ್ಟ ಅದು ಹೇಳ್ಬೇಕಲ್ಲ, ಕಷ್ಟ ಇದು ಹೇಳಿಕಂದು ನಡೆಯಲ್ಲ. ಸರಿ ಆಯ್ತು. ಈಗ ಆ್ಯಕ್ಚುಲಿ ಏನಂತಾರ, ನೀವು ದಯವಿಟ್ಟು ನಮ್ಮ ಲವ್ ಸ್ಟೋರಿ ನೋಡಿದವ್ರು ದಯವಿಟ್ಟು ನೀವು ಫೋನ್ಪೇ ಮಾಡ್ಬೋದು. ಯಾಕಂದ್ರೆ ನಮ್ಮ ಕಡೆ ಇವತ್ತಿನವರೆಗೂ ಊಟ ಮಾಡಕ್ಕೆ ರೊಕ್ಕಿಲ್ಲ, ಇವತ್ತಿನವ್ರು ಕರೆ ಅನ್ಬಾರ್ದು. ಮತ್ತೆ ಹೇಳ್ಬೇಕಿಲ್ಲ, ಫೋನ್ಪೇ ಮಾಡ್ತಾರೆ, ಲವ್ ಸ್ಟೋರಿ ಹೇಳ್ರಿ ಅಂತಾರೆ ಎಲ್ಲರೂ. ಹೌದು, ಬಟ್ ಹಂಗೆಲ್ಲ ಹೇಳಿದ್ರು ಏನ್ ಅನ್ಕೊಳ್ಳ ಮದ್ವೆ. ನಿನ್ನ ನಂಬಿ ಬಂದಿದೆ ಅನ್ಬೇಕು, ನಾನು ನಿನ್ನ ಸಾಕ್ಲೆ ಬೇಡ. ಮತ್ತೆ ನಾವು ಕಷ್ಟಪಟ್ಕೊಂಡು ಏನೋ ಮಾಡೋಣ ಬಿಡು, ಬಟ್ ಅವರೆಲ್ಲ ಏನು ಅದು ಬಿಟ್ಟು ಅವ್ರ ಮುಂದೆ ಚೀಪ್ ಅನ್ಸಲ್ಲ. ಚೀಪ್ ಏನಿಲ್ಲ, ಇದು ಚೀಪ್ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕಡೆ ಇವತ್ತಿನವರೆಗೂ ಕಿಶದಲ್ಲಿ ರೊಕ್ಕಿಲ್ಲ ಸ್ನೇಹಿತರೆ. ನಾವು ಈಗ ನೋಡ್ರಿ, ಈ ಮೈಕು ಇವತ್ತು ನಾವು ಯೂಟ್ಯೂಬ್ ವಿಡಿಯೋ ಮಾಡತ್ತೀವಲ್ಲ, ಇದು ನಮ್ಮ ಗಣೇಶ್ ಕುಮಾರ್ ಅಂತ ಅದಾರ ಇವರು, ಅವರು ಕೊಟ್ಟು ಕಳಿಸಿರೋದು ಇದು ಮೈಕು. ಆಮೇಲೆ ಈ ಫೋನ್ ಅನ್ನಲ್ರಿ, ಈ ಫೋನ್ ನಮ್ಮ ಬಿಜಾಪುರದ ಪ್ರಕಾಶ್ ಆರ್ಕೆ ಅಂತ ಅದಾರಲ್ರಿ, ಅವರು OnePlus ಮೊಬೈಲ್ ಕೊಟ್ಟು ಇವತ್ತು ವಿಡಿಯೋ ಮಾಡಿ ಹಾಕಿರಿ ನಿಮ್ಮ ಲವ್ ಸ್ಟೋರಿ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು. ನಿಮ್ಮ ಪ್ರಕಾಶ್ ಆರ್ಕೆ ಗೊತ್ತಾ, ಅವ್ರು ಕೊಟ್ಟರು ಅವ್ರ ಮೈಕು. ಆಮೇಲೆ ಎಲ್ಲ ಯೂಟ್ಯೂಬರ್ ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಮತ್ತು ನಮ್ಮ ಜೋಡಿನೂ ಶುಭ ಕೋರಿರಿ. ನಮ್ಮ ಲವ್ ಸ್ಟೋರಿ ಹೇಳ್ಬೇಕಂದ್ರೆ 1-2 ಲವ್ ಸ್ಟೋರಿ ಇಲ್ಲ. ಆಮೇಲೆ ನಿಂಗೆ ಇನ್ನೊಂದು ಮೂಮೆಂಟ್ ನೆನಪದ, ಇನ್ನೊಂದು ಆ್ಯಕ್ಚುಲಿ ಹೇಳ್ಬೇಕು ನಿಮಗೆ ಇನ್ನೊಂದು ಮೂಮೆಂಟು. ನಾನು ಇವಳಕ್ಕಿಂತ ಶಾಣೆ ಏನಿರಲಿಲ್ಲ, ಅಂದರೆ ಭಾಳ ಹಸಿದ್ದಡ್ಡ ನಾನು. ಇವಳು ಮುಂದೆ ಕುಂದ್ರೋಳು, ನಾನು ಹಿಂದೆ ಕುಂದಿರ್ತಿದ್ದೆ. ಬಟ್ ಅಲ್ಲಿ ನಾನೇನು ಮಾಡಿಬಿಟ್ಟಿದ್ದೆ, ಒಂದು ಸಲ ಇವಳಕ್ಕಿಂತ ಮುಂದೆ ಕೂತೆ ನಾನು. ಇವಳಕ್ಕಿಂತ ಮುಂದೆ ಕೂತು ಏನೇ ಪ್ರಶ್ನೆ ಕೇಳಿದ್ರು ಈಗಿದಾಗ ನನಗೆ ಕೇಳ್ತಿದ್ರು. ಆ್ಯಕ್ಚುಲಿ ನನಗೂ ಬರ್ತಿದ್ದಿಲ್ಲ, ಬಟ್ ಈಗಿಗೂ ಯಾರಿಗೆ ಹಿಂಗೆ ಮೂಗಿಡಿದು ಕಪಾಳಿಗೆ ಹೊಡಿಸ್ತಿದ್ರು ಅವಾಗ ಸರ್ಗಳು. ನನಗೇನು ಮಾಡಿದೆ, ಈಗಿನ ಕೈಲಿ ಹ್ಯಾಂಗರ್ ಮಾಡಿ ಗಸ್ ತಿನ್ಬೇಕಂತೇಳಿ ನಾನು ಒಂದು ಸಲ ಏನು ಮಾಡಿದೆ, ಇವಳು ಮುಂದೆ ಕೂತ್ಲು, ನಾನು ಹಿಂದೆ ಕೂತ್ಕೊಂಡೆ. ಅವಾಗ ಏನು ಮಾಡೋದು, ಸರ್ ಪ್ರಶ್ನೆ ಕೇಳಿದ್ರು ನನಗೆ ಗೊತ್ತಿರ್ಲಾರ್ದಂಗೆ ನಿಂತೆ. ಆ್ಯಕ್ಚುಲಿ ನನಗೇನು ಗೊತ್ತಿರಲಿಲ್ಲ ಅವತ್ತ, ಗೊತ್ತಿರಲಾರ್ದಂಗೆ ನಿಂತೆ. ಇವಳಿಗೆ ಪ್ರಶ್ನೆ ಗೊತ್ತಿದೆ. ಸರ್ ಏನಾದ್ರು ಮುಗಿವು ಹಿಂಗೆ ಹೊಡೆದೋಡ್ರಿ ನಮ್ಮ ಮುಗಿಗೆ ಹೊತ್ತು ಗಚ್ಚ. ಆ್ಯಕ್ಚುಲಿ ಅದು ನಾರ್ಮಲಿ ನಿಧಾನಕ್ಕೆ ಹೊಡಿಬೇಕು ಅನ್ಕೊಂಡ್ರೆ ಜೋರಾಗಿ ಬಿತ್ತು, ಬಟ್ ಅವ್ರು ಅದನ್ನೇ ದೊಡ್ಡದನ್ನ ಮಾಡ್ಕೊಂಡು ಮಾರ್ಕ್ ಎಲ್ಲ ಬಂದಿತ್ತು. ಇಲ್ಲ ಆಮೇಲೆ ನಾನು ಏನ್ ಮಾಡಿದೆ ಗೊತ್ತಾ, ಇವಳು ಸಿಟ್ಟು ಮೇಲೆ ನಮ್ ಲವ್ ಆಗಿರ್ಲಿಲ್ಲ ಅವಾಗ. ಆಕ್ಚುಲಿ ನಾನು ರಾತ್ರಿ ಇವಳು ಹೆಸರು ಎಲ್ಲ ಕಡೆ ಗೀತ್ಬಿಟ್ಟೆ. ಐ ಲವ್ ಯು ಶ್ರದ್ಧಾ ಅಂತ ಇಡೀ ಕಾಲೇಜ್ ತುಂಬ ಅಲ್ಲ, ಕಾಲೇಜ್ ತುಂಬ ಎಲ್ಲ ಗೀಚ್ಬಿಟ್ಟೆ. ಅದು ದೊಡ್ಡ ವಿಷಯ ಆಯಿತು, ನಮ್ಮ ಫ್ಯಾಮಿಲಿ ತನಕ ಹೋಯ್ತು. ಬಟ್ ಅವಾಗ ಒಂದು ಸ್ವಲ್ಪ ಇವಳಿಗೆ ನನ್ನ ಮೇಲೆ ದ್ವೇಷನೂ ಇತ್ತು, ಮತ್ತೆ ಲವ್ ಇತ್ತು. ಇಲ್ಲ ಆಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಫಸ್ಟ್ ಯಾರು ಹೋಗಿದ ತಕ್ಷಣ ಲವ್ ಯು ಐ ಲವ್ ಯು ಟು ಅಂತ ಯಾರು ಒಪ್ಕೊಡಲ್ಲ. ಫಸ್ಟ್ ಜಗಳ ಕಿತ್ತಾಟ, ಆಮೇಲೆ ಸೇಡು, ಆಮೇಲೆ ಹೋಗ್ತಾ ಕಾಂಪ್ರಮೈಸ್ ಮಾಡಿಕೊಂಡು ಆಮೇಲೆ ಲವ್ ಫ್ರೆಂಡ್ಶಿಪ್ಪು ಎಲ್ಲ ಆಗೋದು. ಸೊ ನಮ್ಮದು ಅದೇ ಥರನೇ ಆಯಿತು. ಫಸ್ಟ್ ಏನು ಲವ್ ಎಲ್ಲ ಏನೇನು ಮಾಮೂಲಿ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಹಿಂಗಿದ್ವಿ. ಆಮೇಲೆ ಹೋಗ್ತಾ ಸ್ವಲ್ಪ ಹಂಗೆ ಲವ್ ಆಯಿತು. ಸೊ ಫೈನಲಿ ಇವಾಗ ಹಂಗಿದೀವಿ. ಬಟ್ ಇನ್ನೊಂದು 2-3 ವರ್ಷ ಓಕೆ ಇದು ಪೂರ ಹಾಕೋ, ಅದು ಕಟ್ ಮಾಡ್ತೇನೆ ಆಮೇಲೆ. ಇನ್ನೂ ಸ್ವಲ್ಪ ಸರಿ, ಲಿಪ್ಸ್ಟಿಕ್ ಇದು ಕತ್ತೀನಿ, ಸ್ವಲ್ಪ ನೀಟಾಗಿ ಮಾಡ್ಕೊ. ನನ್ನ ನೋಡು ಅದನ್ನ. ಆಮೇಲೆ ಇವಾಗ ಸದ್ಯಕ್ಕೆ ಆ ಥರ ಯಾವುದು ಪ್ಲ್ಯಾನ್ ಇಲ್ಲ. ಇವಾಗೆಲ್ಲ ಸದ್ಯಕ್ಕೆ ಮದುವೆ ಆಗಿದೀವಿ ರೀಸೆಂಟ್ಲಿ. ಪರ್ಸ್ನಲಿ ಕೂಡ ಇದು ಏನು ಸಿಹಿ ಸುದ್ದಿ ಏನು ಇಲ್ವಾ ಅಂತೆಲ್ಲ ಅದು ನಾವು ಗುರುವೆ ಇಲ್ಲ ಗುರುವೆ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಆ್ಯಕ್ಚುಲಿ ನಾವು ಮದುವೆ ಆಗಿ ಒಂದು 2 ಮಂತ್ ಆಯ್ತಲ್ಲ, 2 ಮಂತ್ ಆಯಿತು. 2 ಮಂತ್ ಒಳಗೆ ನಾವು ಭಾಳಷ್ಟು ವೀಡಿಯೋ ಮಾಡಿವಿ. ಈ ಕಮೆಂಟ್ ನೋಡ್ತಿರ್ತೀನಿ, ಬರೇ ಸಿಹಿ ಸುದ್ದಿ ಇಲ್ವಾ. ಸಿಹಿ ಸುದ್ದಿ ಅಂದ್ರೆ ಏನು ಗುರುವೆ ನಿನ್ನ ಪ್ರಕಾರ? ಒಂದೇ ತಿಂಗಳು ಸಿಹಿ ಸುದ್ದಿ ನಮಗೆ ತಿಲ್ಲ ಕೂಳಿಲ್ಲ ಗುರುವೆ. ಇಲ್ಲಿ ಸಿಹಿ ಸುದ್ದಿ ಬರೀ ಸಿಹಿ ಸುದ್ದಿ ಅಂದ್ರೆ ಏನು? ಅದೇ ಸಿಹಿ ಸುದ್ದಿ ಇಲ್ವಾ ಅಂತೆಲ್ಲ ಕೇಳ್ತಿದ್ರು. ಬಟ್ ಇವಾಗ ಆ ಥರ ಎಲ್ಲ ಏನೂ ಪ್ಲಾನ್ ಇಲ್ಲ ಸದ್ಯಕ್ಕೆ. ಒಂದು 2-3 ವರ್ಷ ಪ್ಲಾನ್ ಇಲ್ಲ. ಸುಮ್ಮನೆ ಇರೋದೆಲ್ಲ ಸುಮ್ಮನೆ ಹೇಳ್ಬೇಕಷ್ಟೇ. ಏನು ಮತ್ತು ನಮ್ಮ ಮದುವೆ ಅದಕ್ಕಾಗೇನು ಸುಮ್ಮನೆ ಇರು, ಆಮೇಲೆ ಎಲ್ಲ ಮಾತಾಡೋಣ. ಇವಾಗ ಇದು ಸುದ್ದಿ ಏನಿಲ್ಲ, ಅದೆಲ್ಲ ಏನಿಲ್ಲ. ಬಟ್ ಇವಾಗ ಆಮೇಲೆ ಈ ಸುದ್ದಿ ಕಟ್ ಮಾಡ್ರೆ ಲೈಫಲ್ಲಿ ಕಟ್ ಮಾಡಿ ಭಾಳ 9 ನಿಮಿಷ ಭಾಳ ಆಗಿರ್ಬೋದು ಇದು.
ಸ್ವಲ್ಪ ಕಟ್ ಮಾಡಿ. ಸಿಹಿ ಸುದ್ದಿ ಸಿಹಿ ಸುದ್ದಿ ಹತ್ರ ಸದ್ಯಕ್ಕೆ ಏನು ಇಲ್ಲ. ಸದ್ಯಕ್ಕೆ ಒಂದ್ 2-3 ಇಲ್ಲ. ಸಿಹಿ ಸುದ್ದಿ ಅಂತಂದ್ರ ನಿಮ್ಮ ಮನೆಯೊಳಗ ಜಿಲೇಬಿ ಜಾಮೂನ ಏನ್ರ ಮಾಡ್ಸಿರಲ್ಲ ಕೇಳತ್ತಾರ. ಅಂದ್ರೆ ಸಿಹಿ ಸುದ್ದಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಇವಾಗೆಲ್ಲ ಮದ್ವೆ ಆಯ್ತು, ಫಸ್ಟ್ ಹನಿಮೂನು ಅದು ಇದು ಏನು ಇಲ್ವಾ. ಸಿಹಿ ಸುದ್ದಿ ಅಂದ್ರೆ ಆತರ ಎಲ್ಲ ಏನೇ ಹೇಳ್ತಾ ಇದ್ರೆ, ಬಟ್ ನಮ್ಗೆ ಆಕ್ಚುಲಿ ಆತರ ಏನು ಪ್ಲಾನ್ ಇಲ್ಲ. ಇನ್ನೊಂದ್ 2-3 ವರ್ಷ, ಒಂದು 5 ವರ್ಷ, 5 year ಅನ್ಕೋ. ಇನ್ನೊಂದು ಆಕ್ಚುಲಿ ಬಹಳ ಜನ ನೆಗೆಟಿವ್ ಕಮೆಂಟ್ ಅನ್ಬೇಕು, ಅದು ಪಾಸಿಟಿವ್ ಹೆಂಗ್ ಮಾಡ್ರ ನಂಗೆ ಗೊತ್ತಿಲ್ಲ. ಏನಿದು ಜೋಡಿ ಅವ್ನು ಅಷ್ಟು ಬ್ಲಾಕ್ ಇದ್ದಾನೆ. ಆಕ್ಚುಲಿ ಇದು ನನ್ಗೂ ಕೂಡ ಹೇಳ್ತಾರೆ, ಅವ್ನು ಚೆನ್ನಾಗಿಲ್ಲ, ಕುಳ್ಳುಕಿದ್ದಾನೆ, ಬ್ಲಾಕ್ ಇದೆ ನೋಡಿ, ಪೆಕ್ ಪಕ್ಕ ತರ ಆಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಬ್ಲಾಕ್ ಕಲರ್ ಅಂದ್ರೆ ಬಹಳ ಇಷ್ಟ. ಸೊ ಅದಕ್ಕೆ ಇವ್ರ ಕಲರ್ ನನಗೆ ಬ್ಲಾಕ್ ಇಷ್ಟ ಆಯ್ತು. ಆಮೇಲೆ ಇವ್ರು ಹುಚ್ಚುಚ್ಚಾಗ ಸ್ವಲ್ಪ ಎಲ್ಲ ಅಂದ್ರೆ ಇಲ್ಲ, ಅದು ಹುಚ್ಚುಚ್ಚಾಗೆಲ್ಲ ಆಡ್ತಾರೆ, ಅದು ನನಗೆ ಬಹಳ ಇಷ್ಟ ಆಯ್ತು. ಸೊ ಅದಕ್ಕೆ ನನಗೆ ಇನ್ನೊಂದು ಆಕ್ಚುಲಿ ಕೂದಲು ಭಾಳ ಇತ್ತು ಮುಂಚೆ, ಅದು ಕೂದಲ್ದೈತೆ ಹೇಳ. ಆಕ್ಚುಲಿ ಏನಾಯ್ತು ಗೊತ್ತಾ, ಭಾಳ ಕೂದಲಿತ್ತು. ನನಗೆ ಸಿಟ್ಟು ಬಂದಾಗೆಲ್ಲ ಹಿಂಗೆಲ್ಲ ಮಾಡಿ ಕೂದಲೆಲ್ಲ ನಾನೇ ಹಾಳು ಮಾಡಿರೋದು. ಬಟ್ ಇವಾಗ ಸ್ವಲ್ಪ ನಾನು ಹಂಗೆಲ್ಲ ಮಾಡಲ್ಲ. ಪ್ರೀತಿ ಹುಟ್ಟಬೇಕು ಅಂದ್ರೆ ನಿಜವಾಗ್ಲೂ ಹೈಟ್ ನೋಡಿ ಹುಟ್ಟಲ್ಲ, ಹಾರ್ಟ್ ನೋಡಿ ಹುಟ್ಟುತ್ತೆ. ಹೌದು ಆಕ್ಚುಲಿ ಇವಾಗೆಲ್ಲ ಎಷ್ಟೊಂದ್ ಜನಕ್ಕೆ ಒಬ್ಬೊಬ್ರು ಕ್ಯಾರೆಕ್ಟರು ಅಂದ ಚಂದ ಎಲ್ಲದೂ ಇಷ್ಟ ಆಗಿರುತ್ತೆ. ಬಟ್ ನನಗೆ ಇವ್ರ ಪೆಕ್ ತರ ಆಡೋದು, ಚೈಲ್ಡ್ ತರ ಆಡೋದು ಅವೆಲ್ಲ ಹೇಳ್ಬಾರ್ದು. ಯಾಕೆ ಚೈಲ್ಡ್ ತರ ಆಡ್ತಾರಂದ್ರೆ ನಾನು ಚೈಲ್ಡ್ ಆಡ್ತೀನಿ ಅನ್ನ ಹಂಗಲ್ಲ ಹೇಳಿದ್ರೆ ಹಂಗಲ್ಲ ಚಿನ್ನಿ, ಅರ್ಥ ಮಾಡ್ಕೋ. ವಿಡಿಯೋ ಓಡ್ತಾವತ್ ಏನ್ ಬೇಕಾದ್ರೆ ಹೇಳೋದಿರ್ತಾನ. ಚೈಲ್ಡ್ ತರ ವಿಡಿಯೋ ಓಡ್ತಾವತ್ ಏನ್ ತರ ಹೇಳಿದ್ರೆ ಸರಿ ಓಕೆ ಸಾರಿ, ನಾನು ಅದು ಪ್ಯಾಚ್ ಅಪ್ ಮಾಡ್ತೀನಿ. ಮಾಡೋದು ಅದು ಕಟ್ ಮಾಡ್ಬೇಕು ವಿಡಿಯೋ, ಅದೆಲ್ಲ ನೀ ಹಾಕಿದ್ರೆ ನಾನು ಗಣೇಶ್ ಕೇಳ್ತೀನಿ, ಸುಮ್ಮನೆ ಕುತ್ಕೋ. ಗಣೇಶ ಕಟ್ ಮಾಡಪ್ಪ ಅದು ಆಮೇಲೆ. ಮತ್ತೆ ಚೈಲ್ಡ್ ಅಂದ್ರೆ ಲೈಕ್ ಆ ತರ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ಚೈಲ್ಡ್ ಅಂದ್ರೆ ಸ್ವಲ್ಪ ಪಾಪು ತರ ಕ್ಯೂಟ್ ಆಗಿ ಬಬ್ಲಿ ಆಗಿಲ್ಲ ಆಡ್ತಿರ್ತಾರೆ. ಅದು ನನಗೆ ಭಾಳ ಇಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ನೀವೇ ಸ್ವಲ್ಪ ರಿಚ್ ಅಲ್ವಾ. ಸೊ ನಮ್ಮ ಪಪ್ಪ ಹಂಗೆ ಸ್ವಲ್ಪ ರಗಡಾಗಿ ರ್ಯಾಶಾಗೆಲ್ಲ ಇದ್ರು. ನಮ್ಮ ಮಮ್ಮಿ ಕೂಡ ಹಂಗೇನೆ. ನಮ್ಮ ಮಮ್ಮಿ ನಿಮ್ಮ ಮಮ್ಮಿದು ಹೇಳ್ತೀನಿ, ಹೇಳಲ್ಲ ಹೇಳ್ತೀನಿ ಬಟ್ ಆ ಥರ ಸ್ಟ್ರಿಕ್ಟ್ ಇದ್ರು. ಬಟ್ ನನಗೆ ಎಲ್ಲೂ ಪ್ರೀತಿ ಸಿಕ್ಕಿಲ್ಲ. ಸೊ ಇವರು ಇಷ್ಟಪಟ್ಟಾಗಿಂದ ಆ ಪ್ರೀತಿ ನನಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಒಪ್ಕೊಂಡಿದ್ದು ಕೂಡ. ಬಟ್ ಇವ್ರ ಅಮ್ಮ ಇದ್ದಾರಲ್ಲ, ಇವ್ರ ಅಮ್ಮ ನನ್ನ ಭಾಳ ಲವ್ ಮಾಡ್ತಾರೆ ಗೊತ್ತಾ. ನಾನು ಸುಮ್ಮನೆ ಹೀರೋ ಹೇಳ್ಬೇಡ, ನೀನು ಮುಗಿಸಿಲ್ಲ. ಆ್ಯಕ್ಚುಲಿ ಇವ್ರು ಸ್ವಲ್ಪ ಇನ್ನೋಸೆಂಟ್ ಹಂಗೇನೆ. ಸುಮ್ಮನೆ ಇದು ಸಾಕು ಹೇಳ್ಬೇಡ. ಆ್ಯಕ್ಚುಲಿ ಇವ್ರ ಮಮ್ಮಿ ಅಂದರೆ ನಮ್ಮಮ್ಮ ಭಾಳ ಸ್ಟ್ರಿಕ್ಟ್ ಅಲ್ಲ. ಬಟ್ ಇವ್ರು ಹಂಗಲ್ಲ. ಓಕೆ ನನ್ನ ಅತ್ತೆ ಅಲ್ಲಿಗೆ ಹೋಗಿ ಬರ್ತೀನಿ, ಓಕೆ ಆಯಿತು ಹೋಗ್ಬಾ, ಹುಷಾರು, ಊಟ ಮಾಡಿಸೋದಾಗಿರ್ಬೋದು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇಲ್ಲ ಊಟನೇ ಮಾಡಲ್ಲ. ಲೈಕ್ ಆ ಥರ ಭಾಳ ಲವ್ ಮಾಡ್ತಾರೆ ನಮ್ಮ ಮಮ್ಮಿ. ಹೇಳ್ತೀನಿ ತಡಿ, ಫೀಲ್ ಮಾಡ್ಕೊತ ನಳು ಬರ್ಬೇಕು ತಗೋತೀನಿ ನಾನು. ಆ್ಯಕ್ಚುಲಿ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಭಾಳ ನಾನು ಲವ್ ಮಾಡ್ತಾರೆ. ನಮ್ಮ ಮಮ್ಮಿ ಹೇಳ್ತೀನಿ ತಡಿ, ಬರೀ ನಿಮ್ಮಪ್ಪ ನಿಮ್ಮ ಒಂದು ಹೇಳ್ಕೋದು ಕೂತ್ರ ನಾನು ನಮ್ಮ ಅತ್ತೆ ಮಾವ ಹೇಳಕತ್ತೀನಿ. ನಿಮ್ಮ ತಡಿ ನಾ ಹೇಳ್ತೀನಿ, ಅದು ಫೀಲ್ ಮಾಡಿ ಹೇಳ್ಬೇಕು, ವಿಡಿಯೋ ಓಡ್ತಾವ. ಅದು ಆ್ಯಕ್ಚುಲಿ ನಮ್ಮ ಮಮ್ಮಿ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಅತ್ತಿಲ್ಲ ಕೂಳಿರಲಿಲ್ಲ. ಆದರೂ ನಮ್ಮ ಮಮ್ಮಿ ನಂಗೆ ಎಗ್ ರೈಸ, ವೆಜ್ ಬಿರಿಯಾನಿ ರೈಸ ಎಲ್ಲ ತಂದು ಹಾಕ್ತಿಲ್ಲ ರೀ. ಹೌದು ಬಟ್ ಚೆನ್ನಾಗಿ ಇದು ಮಾಡಿದ್ದಾರೆ. ಬಟ್ ಇನ್ನೋಸೆಂಟ್ ಬೇಬಿದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನೇ ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ. ಅವ್ರು ಏನಾರ ಅಂತಂದರೆ ಬಾ ನಾನು ಇದೀನಿ ಬಾ ತಲೆ ಕೆಡಿಸ್ಕೊಳ್ಬೇಡ ಅಂತ ಕರ್ಕೊಂಡು ಹೋಗ್ತೀನಿ. ಬಟ್ ಇವ್ರು ಅಂದರೆ ಇವ್ರದ್ದು ಬೆಳೆದು ಬಂದಿರೋದು ಫ್ಯಾಮಿಲಿ ಕೂಡ ಹಂಗೆ ಇನ್ನೋಸೆಂಟ್ ಫ್ಯಾಮಿಲಿ. ಬಡವರು ಒಂದು, ಅದಕ್ಕಿಂತ ದಾನ ಧರ್ಮ ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾರೆ. ಸುಮ್ಮನೆ ಇರು, ಯಾರಿಗೆ ಒಬ್ಬರಿಗೆ ದಾನ ಮಾಡಿ ನನ್ನ ವ್ಯೂಸ್ ಆಗುತ್ತೆ, ಸುಮ್ಮನೆ ಕುತ್ಕೋ. ವ್ಯೂಸ್ ಎಲ್ಲ ಏನು ಹೇಳ್ಕೊತಿರಲ್ಲ, ಅದು ದಾನ ಧರ್ಮ ಮಾಡೋಣ ಅಂತಂದ್ರೆ ಏನು ವ್ಯೂಸ್ ಆಗು, ಸುಮ್ಮನೆ ಇರು. ಬಟ್ ಏನು ಗೊತ್ತಾ, ಇವ್ರು ಆ್ಯಕ್ಚುಲಿ ಪೂರ್ ಫ್ಯಾಮಿಲಿ ಆಗಿರ್ಬೋದು. ಬಟ್ ಪ್ರೀತಿಯಲ್ಲಿ ಏನು ಕಡಿಮೆ ಮಾಡಿಲ್ಲ. ಬಟ್ ಯಾರಿಗಾದ್ರೂ ಹೊಟ್ಟೆ ಹಸಿವು ಅಂತಂದ್ರೆ ಸ್ವಲ್ಪ ಊಟ ಕೊಡ್ಲಿಕ್ಕೂ ಏನು ಹಿಂದೆ ಮುಂದೆ ನೋಡಲ್ಲ ಅಷ್ಟು. ವಾಚ್ ಬಿಚ್ಕೊಟ್ಟಿಲ್ಲ, ಅದು ಓಡ್ತಾವ. ವಾಚ್ ಆ್ಯಕ್ಚುಲಿ ಏನಾಯ್ತಂದ್ರೆ ನಮ್ದು ಲವ್ ಆಗ್ತಾಯಿತ್ತು. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಂಡಿದ್ವಿ. ಯಾವುದೋ ಒಬ್ಬ ಟೈಮ್ ಹೇಳು ಅಂತ ಅಂತಿದ್ದಾನೆ. ಬಟ್ ಇವ್ರು ಹೇಳಿದ್ರು. ಬಟ್ ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ವಾಪಸ್ ಬಂದ್ಬಿಟ್ಟು ಅಣ್ಣ ಅದು ಆ ವಾಚ್ ನನಗೆ ಭಾಳ ಇಷ್ಟ ಆಯಿತು, ಯಾವ ವಾಚು ಅಂತ ಕೇಳಿದ್ರು. ನಾನು ಆ್ಯಕ್ಚುಲಿ ಆ ವಾಚ್ನ ನಾನೇ ಕೊಡಿಸಿದ್ದು ಗೊತ್ತಾ. ನಾನು ಅಂತ ಇದ್ದೀನಿ ಚೆನ್ನಾಗಿದ್ಯಾ ಅಂತ. ಇವ್ರಂದ್ರು ಅವನು ಹಾಂ ಅಣ್ಣ ಚೆನ್ನಾಗಿದೆ, ಆ್ಯಕ್ಚುಲಿ ಎಲ್ಲಿ ತೊಗೊಂಡು ಹೇಳಿ, ನನಗೆ ಭಾಳ ಇಷ್ಟ ಆಯಿತು ಅಂತ. ಇವ್ರು ತೆಗೆದು ಕೊಟ್ಟೇ ಬಿಟ್ರು. ನನಗೆ ಹೆಂಗೆ ಹರ್ಟ್ ಆಗ್ಬಿಡ ಹೇಳಿ. ಮತ್ತೆ ಅದು ನನ್ನ ಪ್ರೀತಿಯಿಂದ ಕೊಟ್ಟಿದ್ದು. ಅವನು ನನ್ನ ಪ್ರೀತಿಯಿಂದ ಬೇಡಿದ್ದ. ಇದು ನಮ್ಮದು ಮನಸ್ಸು ಹೆಂಗಂತಂದ್ರೆ ದಾನ ಅಂತ ಬಂದರೆ ಎಲ್ಲ ಬಿಚ್ಚು ಕೊಡೋರು ನಾವು.
ಈಗ ನೋಡ್ರಿ ಇದು ಇದು ಅದು ನಾವು ನೀವು ಕೂಡಿಸ್ದೆ, ಈಗ ಇವಳು ನನ್ನ ಕೈ ನೋಡಿ ಇದು ಮತ್ತೊಂದು ಇದು ಐಫೋನ್ದು ಮತ್ತೊಂದು ಕೂಡಿಸ್ಬಿಟ್ಲು. ಬಟ್ ನೋಡ್ರಿ ಒಯ್ದು ಬಿಡ್ರಲ್ಲ ನೀವೇ. ಬಟ್ ನನ್ಗೆ ಎಷ್ಟು ಇರಿಟೇಷನ್ ಆಯ್ತು ಗೊತ್ತಾ, ಅವತ್ತೆಲ್ಲ ನಾನು ಊಟನೇ ಮಾಡಿಲ್ಲ ಗೊತ್ತಾ, ಮುನಿಸ್ಕೊಂಡು ಹಂಗೆ ನಮ್ಮ ಮನೆಗೆ ಹೋಗ್ಬಿಟ್ಟೆ. ಏನು ಗೊತ್ತಾ, ನಾನು ಇವಾಗ ಎಲ್ಲರೂ ಹುಡುಗಿರು ಹಂಗೆ ಇರ್ತಾರೆ, ಪ್ರೀತಿಯಿಂದ ಒಂದು ಹುಡುಗನ್ಗೆ ಏನಾದರೂ ಕೊಟ್ಟರೆ ಅದು ನನಗೆ ಜೋಪಾನವಾಗಿ ಕೇರ್ ಮಾಡ್ಕೋಬೇಕು ತಾನೆ. ಹಂಗೆ ಸೀದಾ ನನ್ನ ಮುಂದೆನೇ ಕೊಡ್ತಾ ಇದ್ದಾರೆ, ನನ್ಗೆ ಎಷ್ಟು ಇರಿಟೇಷನ್ ಆಯ್ತು ಗೊತ್ತಾ. ನಾನು ಮತ್ತೆ ಎಷ್ಟು ಹೇಳ್ತದು 11 ನಿಮಿಷ ಆಗಿದೆ ವಿಡಿಯೋ. ಅಣ್ಣ ಒಂದೇ ಮಿನಿಟ್ ಕಟ್ ಮಾಡ. ಇದು ಆ್ಯಕ್ಚುಲಿ ಅಷ್ಟು ಜಾಸ್ತಿ ಎಳಿಬೇಡ, ಯೂಟ್ಯೂಬ್ನಾಗ ಇರೋದೇ 15 ಸೆಕೆಂಡು, ಇದು 15 ನಿಮಿಷ 20 ನಿಮಿಷ ಬರಬೇಕು. ಪಾರ್ಟ್ 1 ಪಾರ್ಟ್ 2 ಮೇಡಮ್, ಪಾರ್ಟ್ 1 ಪಾರ್ಟ್ 2 ಮಾಡೋಣ. ಆಮೇಲೆ ಮತ್ತೆ ಇವಾಗ ನೋಡೋಣ, ಇವಾಗ ವ್ಯೂಸ್ ಎಲ್ಲ ಹೆಂಗ್ ಬರುತ್ತೆ, ಕಮೆಂಟ್ಸ್ ಅಂತ ಹೆಂಗ್ ಬರುತ್ತೆ ಅಂತ. ಕಮೆಂಟ್ಸ್ ಎಲ್ಲ ಕಟ್ ಮಾಡಿಲ್ಲ, ಕಮೆಂಟ್ಸ್ ಎಲ್ಲ ಬಂದಾದ್ಮೇಲೆ ಅದಾದ್ಮೇಲೆ ಇದು ಕಟ್ ಮಾಡಮ್ ನಾವು, ಕಟ್ ಮಾಡಿ ಪಾರ್ಟ್ 1 ಪಾರ್ಟ್ 2 ಮೇಡಮ್. ಪಾರ್ಟ್ 1 ಚೆನ್ನಾಗಿರುತ್ತೆ. ಆಮೇಲೆ ಇದು ಎಮೋಷನಲ್ ಸೀನ್ ಎಲ್ಲ ಹೇಳಿವಲ್ಲ, ನಮ್ಮ ಮನ್ಯಾಗ ನೋಡಬಾರ್ದು, ಚಪ್ಪಲ್ ತೊಗೊಂಡು ಹೊಡಿತಾರೆ ನಮ್ಮ ಮನೇಲಿ ನೋಡಿದ್ರೆ. ನೋಡ್ಲಿ ಬಿಡಿ, ಏನದ ವಿಡಿಯೋ ತಾನೆ, ಅದಕ್ಕೆಲ್ಲ ಏನು ಮಾಡಲ್ಲ ಬಿಡು. ಮತ್ತು ನೀನು ನಿಮ್ಮ ಅಪ್ಪನ ಬಗ್ಗೆ ನೀ ಬೈದಿದ್ದು, ನಾ ಬೈದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಮೀಡಿಯಾ ಮುಂದೆ ಹೇಳ್ಬೇಕಂತಂದ್ರೆ ಸತ್ಯನ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಹಾಕಿ ಹೇಳಿದ್ರೆ ಜನ ಕೂಡ ಬಿಲೀವ್ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಓಕೆ, ಇಲ್ಲಿವರೆಗೂ ನಮ್ಮ ಲವ್ ಸ್ಟೋರಿ ಕೇಳಿದ್ರೆ ಭಾಳ ಖುಷಿ. ನೀಟಾಗಿ ಕುಂದ್ರು ಹಂಗೆ ಕದ. ನಮಸ್ಕಾರ. ಆ್ಯಕ್ಚುಲಿ ನಮ್ಮ ಲವ್ ಸ್ಟೋರಿ ಕೇಳಿದ್ರಿ, ನಮ್ಮ ಲವ್ ಸ್ಟೋರಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ನಮ್ಮನ್ನು ಬೆಳೆಸಿ ಹರಸಿ ಉಳಿಸಿ. ಮತ್ತು ಏನು ಹೇಳೋದು, ನಮ್ಮ ಜೋಡಿಗೆ ನಿಮ್ಮ ಸಪೋರ್ಟ್ ಇರಲಿ. ಜೈ 3RS ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಎಲ್ಲರೂ ತುಂಬ ಚೆನ್ನಾಗಿರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು ಸೊ ಮಚ್. ನಿಬ್ಬಿ ಲವ್ ಸ್ಟೋರಿ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು. ಇದೊಂದು ಕೇವಲ ಕಾಲ್ಪನಿಕ ಕತೆ, ಮನಸ್ಸಿಗೆ ಹಚ್ಕೋಬೇಡ್ರಿ. ಮನಸ್ಸಿಗೆ ಹಚ್ಕೊಂಡ್ರು ಅದು ನಿಮ್ಮ ತಪ್ಪು ಅಂತ ಹೇಳ್ತೀನಿ. ಧನ್ಯವಾದಗಳು.